ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಒಂದು ಮಳೆಗಾಲದಲ್ಲಿ ಅಥವಾ ಕೆಲವರಿಗೆ ಚಳಿಗಾಲದಲ್ಲೂ ಕೂಡ ಕಾಡುವಂತಹ ಅಲರ್ಜಿ, ನೆಗಡಿ, ಅದರಿಂದ ಉಂಟಾಗಬಹುದಾದಂತಹ ಕೆಮ್ಮು, ಇದನ್ನ ಮನೆಯಲ್ಲೇ ಹತೋಟಿಗೆ ತಂದ್ಕೊಳ್ಳೋದು ಹೇಗೆ? ಸೊ ಪದೇ ಪದೇ ನಾವು ಇದಕ್ಕೆ ಔಷಧಿಗಳನ್ನ ತಗೊಳ್ತಾ ಇರ್ತೀವಿ. ಅದರ ಬದಲು ಈ ಒಂದು ಕಷಾಯವನ್ನ ಮಾಡದಲ್ಲಿ ಇದು ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ. ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ಗಳು 5. ವೀಕ್ಷಕರೇ, ಇದನ್ನು ನೀವು ಕರೆಕ್ಟ್ ಆಗಿ ಬರೆದಿಟ್ಕೊಳ್ಬೇಕು. ಇದು ಮನೆಯಲ್ಲೇ ಇರಬಹುದಾದಂತ ಕೊತ್ತಂಬರಿ ಬೀಜಗಳು, ಶುಂಠಿಯ ಪುಡಿ, ಅಂದ್ರೆ ನೀವು ಒಣ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು ಅಥವಾ ತಂದು ಇಟ್ಕೊಂಡಿರ್ಬೇಕು, ಅರಿಶಿಣದ ಪುಡಿ ಮತ್ತು ಜೀರಿಗೆ ಪುಡಿ. ಸೊ ಇದು 4 ನೀವು ಮನೆಯಲ್ಲೇ ಇರ್ಬೋದಾದಂಥದ್ದು. ಅಮೃತ ಬಳ್ಳಿಯ ಚೂರ್ಣವನ್ನ ಮಾತ್ರ ನೀವು ಗ್ರಂಥಿಕೆ ಅಂಗಡಿಯಿಂದ ಕೊಂಡು ತರಬೇಕು. ಸೊ ಕೊತ್ತಂಬರಿ ಬೀಜ, ಜೀರಿಗೆ ಪುಡಿ, ಶುಂಠಿ ಪುಡಿ, ಅರಿಶಿಣದ ಪುಡಿ ಮನೆಯಲ್ಲೇ ಇರುವಂತದ್ದು. ಇದ್ರ ಜೊತೆಗೆ ಅಮೃತ ಬಳ್ಳಿಯ ಒಂದು ಚೂರ್ಣವನ್ನ ತಂದಿಟ್ಕೊಂಡು ಎಲ್ಲವನ್ನು ಕೂಡ ಕಾಲು ಚಮಚದಷ್ಟು ಹಾಕಿ 1 ಲೋಟ ನೀರಿಗೆ ಹಾಕಿ ಕುದಿಸಬೇಕು. ಸೊ 1 ಲೋಟ ಅಂದ್ರೆ ಉದಾಹರಣೆಗೆ ಒಂದು 200 ml ಅಂತ ಅಂದ್ಕೊಳ್ಳಿ. ಸೊ 200 ಮಿಲಿಲೀಟರ್ನಷ್ಟು ನೀರಿಗೆ ಈ ಎಲ್ಲ ಚೂರ್ಣಗಳನ್ನ ಕಾಲು ಚಮಚದಷ್ಟು ಹಾಕಿ ಕುದಿಸ್ಲಿಕ್ಕೆ ಇಟ್ಟಾಗ, ಸೊ ಈ ಒಂದು ಕಷಾಯ ಕುದಿದು ಅರ್ಧ ಲೋಟಕ್ಕೆ ಇಳೀತು ಅಂತಾದಾಗ, 100 ml ನಷ್ಟು ಆಯ್ತು ಅಂತಾದಾಗ ಅದನ್ನ ನೀವು ಸೋಸಿ ಉಗುರು ಬೆಚ್ಚಗಿದ್ದಾಗಲೇ ಕುಡಿಬೇಕಾಗ್ತದೆ. ವೀಕ್ಷಕರ ನೆನ್ಪಿಟ್ಕೊಳ್ಳಿ, ಸೋಸಿ ಉಗುರು ಬೆಚ್ಚಗಿದ್ದಾಗ ಕುಡಿಬೇಕಾಗ್ತದೆ. ಇದನ್ನ ಆಹಾರದ ನಂತರ ಬೆಳಿಗ್ಗೆ ಕುಡಿಯುವಂಥದ್ದು. ಇದೇ ರೀತಿ ಫ್ರೆಶ್ ಪ್ರಿಪೇರ್ ಮಾಡಿ ರಾತ್ರಿ ಆಹಾರದ ನಂತರ ಕುಡಿಯುವಂಥದ್ದು. ಸೊ ಇದನ್ನ ನೀವು 15 ದಿನಗಳ ಕಾಲ ಕುಡೀರಿ. ಆಗ್ಲೇನೆ ನಿಮ್ಗೆ ಅಲರ್ಜಿ, ನೆಗಡಿ ಸಂಪೂರ್ಣವಾಗಿ ಹತೋಟಿಗೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಇಲ್ಲ ಕೆಲ ದಿನಗಳು ಮುಂದುವರಿಸಬಹುದು. ಕಂಟಿನ್ಯೂಸ್ ಆಗಿ 1 ತಿಂಗಳ ಕಾಲ ಇದನ್ನು ಕುಡಿದ್ರೆ ನಿಮಗೆ ಸಂಪೂರ್ಣವಾಗಿ ಇಮ್ಯುನಿಟಿ ವೃದ್ಧಿ ಆಗ್ತದೆ, ಅಲರ್ಜಿ, ನೆಗಡಿ ತಾನಾಗೆ ಕಡಿಮೆ ಆಗ್ತದೆ. ಈ ಪ್ರಯತ್ನವನ್ನ ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.